ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ನೀವು SCPM ಎಕ್ಸಾಮ್ ಬರೆದು ಬಂದಿದ್ದೀರಾ. ತುಂಬ ಜನ ಯಾವ ಥರ ಬರೆದು ಬಂದಿದ್ದೀರಾ ಅಂತ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ನೋಡಿ, SCPM ಎಕ್ಸಾಮ್ ಹೇಗೆ ಇರಲಿ, ಯಾಕಂದರೆ ಸಾಕಷ್ಟು ಜನ ಒಂದು ಆನ್ಸರ್ ಮಾಡಿದ್ದು, ಕಮೆಂಟ್ ಮಾಡಿದ್ದು, ಮೆಸೇಜ್ ಮಾಡಿದ್ದೀರಾ ಅಂದರೆ SCPM ಎಕ್ಸಾಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಕ್ವಶನ್ಸ್ ಬಂದಿತ್ತಂತ. ಎನಿವೇ, ನೀವೆಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಳ್ಳಿ, ನಿಮ್ಮೊಂದು ವ್ಯಾಲ್ಯೂಯೇಷನ್ ಕೂಡ ಚೆನ್ನಾಗುತ್ತಂತ. ಈಗ ಅದು ಬಿಟ್ಬಿಡಿ, ಯಾಕಂದರೆ ನೀವು ಆಲ್ರೆಡಿ ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಂದ್ಕೊಂಡು ಈಗ ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ಕಂಪ್ಯೂಟರ್ ನೆಟ್ವರ್ಕ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಸಬ್ಜೆಕ್ಟು. ಮತ್ತು ಹಾಗೆ ಜಸ್ಟ್ ಓನ್ಲಿ ಎಕ್ಸಾಮ್ಗೆ 2 ಡೇಸ್ ಗ್ಯಾಪ್ ಇದೆ. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ, ಜಸ್ಟ್ 2 ಡೇಸ್ ಗ್ಯಾಪ್ಸ್ ಇದೆ. ವಿಡಿಯೋನ ನೀವು ಯಾವಾಗ ನೋಡ್ತೀರಿ, ನೀವು ಎಕ್ಸಾಮ್ ಈಗ ನಾಳೆ ಇದೆ, ಇವತ್ತು ಮಾರ್ನಿಂಗ್ ಅದ ನೋಡಿ, ಯಾವಾಗ ಈ ವಿಡಿಯೋ ನೋಡ್ತಿದ್ರೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗಿರುತ್ತೆ ವಿಡಿಯೋನ. ಯಾರು ಮಿಸ್ ಮಾಡ್ಕೋಬಿಡಿ. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಕಂಪ್ಯೂಟರ್ ನೆಟ್ವರ್ಕಲ್ಲಿ ನಾನು ಯಾವ ಥರ ಓದಬೇಕಂತ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ನಾನು ಒನ್ ಶಾಟ್ ವಿಡಿಯೋ ಅಂದರೆ ಈಗ ಮಾಡಿಲ್ 1 2 3 ನಾವೆಲ್ಲ ಈಗ SCPM ಯಾವ ಥರ ಕವರ್ ಮಾಡೋದು, ಈಗ ಕಂಪ್ಯೂಟರ್ ನೆಟ್ವರ್ಕ್ಗೆ ಮಾಡೋಕೆ ಆಗ್ತಿಲ್ಲ. ಯಾಕಂದರೆ ತುಂಬಾ ಸಿಲೆಬಸ್ ಇದೆ ಮತ್ತು ಟೈಮ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ಮಾಡ್ಕೊಡೋಕ್ಕಾಗಲ್ಲ. ಬಟ್ ನಾನು ಯಾವ ಥರ ಓದಬೇಕು, ಯಾವ ಥರ ನಾನು ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಕೇಳಿಸ್ಕೊಳ್ಳಿ. ಜಸ್ಟ್ ಒಂದು 5 ಮಿನಿಟ್ಸ್ ಆಗ್ಬೋದು. ಈ ಒಂದು ಟೈಮ್ನ ಇನ್ವೆಸ್ಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಯಾವ ಥರ ಓದಬೇಕನ್ನೋ ಒಂದು ಐಡಿಯಾ ಅನ್ನೋದು ಬರುತ್ತೆ ಓದಬೇಕಾಗಿತ್ತಾ. ಮಾಡಿಲ್ 1 2 3 4 ನೋಡಿ, ಎಲ್ಲನೂ ನೋಡ್ಕೊಳ್ಳಿ. ಸ್ಕೀಮ್ ಅಪ್ಲಿಕೇಶನ್ಸ್ನ ನೀವು ಇನ್ನೂ ಕಳಿಸ್ತೀನಿ ಬೇಕಾದ್ರೆ ನಮ್ಮೊಂದು ವಾಟ್ಸಪ್ ಚಾನಲ್ ಎಲ್ಲರೂ ಜಾಯ್ನ್ ಆಗಿ. ಯಾಕಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಈಗ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋ ಒನ್ ಶಾಟ್ ವೀಡಿಯೋ ಮಾಡಿ ಹಾಕಿರಲಿಲ್ಲ ಅಂದ್ರೆ ಪರವಾಗಿಲ್ಲ. ನಾವು ನಮ್ಮಲ್ಲಿರೋ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು, ನೋಟ್ಸ್ಗಳು ಆಯಿತು, ಎಲ್ಲ ಒಂದು ವಾಟ್ಸಪ್ ಚಾನಲ್ ಸಿಗ್ತಾ ಇರುತ್ತೆ, ಡ್ರೈವ್ ಲಿಂಕ್ ಸಮೇತ. ಅದಕ್ಕೋಸ್ಕರ ಜಾಯ್ನ್ ಆಗ್ಬೋದು. ಲಿಂಕ್ ಎಲ್ಲ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಹೋಗಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ. ಯಾವ ಥರ ಓದೋದು ಈಗ ನೋಡಿ, ಮಾಡಿಲ್ 1 2 3 4 5 ಎಲ್ಲನೂ ಕವರ್ ಮಾಡಿ. ಯಾಕಂದರೆ ಇವು SCPM ಆಯ್ತಲ್ಲ, ಅದೇ ಥರ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವ ಒಂದು ಮಾಡಲ್ನ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಒಂದು ಮಾಡಿಲ್ ಕ್ವಶನ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ತಾ ಹೋಗಿ. ಮತ್ತು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ಒಂದು ಸ್ಕೀಮ್ ಅಪ್ಲಿಕೇಶನ್ಸ್ ನೋಡ್ತಾ ಹೋದರೆ ಪ್ರತಿಯೊಂದು ಸಾರಿ ನೋಡಿದಾಗ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಡಯಾಗ್ರಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಏನೇ ಆಗಿ ನೋಡ್ರಿ, ಈಗ ಜಸ್ಟ್ ಒಂದು ಸ್ವಿಚಿಂಗ್ ಅಂತ ಕೇಳಿದ್ರೆ ಆ ಸ್ವಿಚಿಂಗ್ದು ಒಂದು ಸರ್ಕ್ಯೂಟ್ ಸ್ವಿಚಿಂಗ್ ನೆಟ್ವರ್ಕ್ ಆ ಒಂದು ಡಯಾಗ್ರಾಮ್ ಬರೀಬೇಕಾಗುತ್ತೆ. ಡಯಾಗ್ರಾಮ್ ಬರೆದು ಆ ಡಯಾಗ್ರಾಮ್ ಯಾವ ಥರ ನಿಮಗೆ ಅದು ವರ್ಕ್ ಆಗ್ತಿದೆ, ಜಸ್ಟ್ ಆ ಡಯಾಗ್ರಾಮ್ನ ನೋಡ್ಕೊಂಬಿಟ್ಟು ಎಕ್ಸ್ಪ್ಲನೇಷನ್ ಕೊಡಬೇಕು. ಇಷ್ಟೇ. ಕಂಪ್ಯೂಟರ್ ನೆಟ್ವರ್ಕ್ ಅನ್ನೋ ಸಬ್ಜೆಕ್ಟ್ ತುಂಬಾ ಈಸಿಯಾಗಿದೆ ಗೊತ್ತಾ. ನೀವು ಎಲ್ಲನೂ ಜಸ್ಟ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಡಯಾಗ್ರಾಮಲ್ಲಿ ಏನೇನಿದೆ ಒಂದು ಪಾರ್ಟ್ಸ್ನ ನೆನಪಿಕೊಳ್ಳಿ, ಮತ್ತು ಆ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಆ ಒಂದು ನಿಮ್ಮ ವರ್ಕ್ ಫ್ಲೋ ಗೊತ್ತಾಗ್ಬಿಟ್ರೆ ನೋಡಿ, ಪ್ರತಿಯೊಂದು ಕ್ವಶನಲ್ಲಿ ನೀವು ಯಾವುದೇ ಒಂದು ಕಂಪ್ಯೂಟರ್ ನೆಟ್ವರ್ಕ್ ತೊಗೊಳ್ಳಿ, ತುಂಬ ಡಯಾಗ್ರಾಮ್ ಇದ್ದಾವೆ. ಮತ್ತು ಆಮೇಲೆ ಇನ್ನೊಂದಂದ್ರೆ ಡಯಾಗ್ರಾಮ್ಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಜಸ್ಟ್ ಈಗ ನೋಡಿ, TCP/IP ಪ್ರೋಟೋಕಾಲ್ ಬಂದ್ಬಿಟ್ಟು ಆ ಒಂದು ಸೂಟ್ ಬರಿ ಅಂತ ಹೇಳ್ತಾರೆ. ಜಸ್ಟ್ ಅದಕ್ಕೆ ಆ ಒಂದು ಡಯಾಗ್ರಾಮ್ ಇದೇನಿದೆ ಅದಕ್ಕೆ 2 ಮಾರ್ಕ್ಸ್ ಇದೆ. ಅದು ಎಕ್ಸ್ಪ್ಲನೇಷನ್ಸ್ಗೆ 6 ಏನಿದೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋ 6 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಪ್ರತಿಯೊಂದು ಈಗ ಗೈಡೆಡ್ ಮೀಡಿಯಾ ಅಂತಿದೆ. ಜಸ್ಟ್ ಈ ಒಂದು ಏನು ಗೈಡೆಡ್ ಮೀಡಿಯಾ ಇಷ್ಟೇ ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ಇರಬೇಕು. ಆ ಡಯಾಗ್ರಾಮ್ಗೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಿದ್ದಾರೆ, ಆಮೇಲೆ ಎಕ್ಸ್ಪ್ಲನೇಷನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ನಿಮಗೆ ಡಯಾಗ್ರಾಮ್ ಇದೆ ಆಯಿತಾ. ಅವರು ಒಂದೊಂದು ಡಯಾಗ್ರಾಮ್ ಹಾಕಿರಲಿಲ್ಲ ಅಂದರೂ ಕೂಡ ನಿಮಗೆ ಒಂದು ಡಯಾಗ್ರಾಮ್ ಅನ್ನೋದಕ್ಕೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಡಯಾಗ್ರಾಮ್ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಕಂಪ್ಯೂಟರ್ ನೆಟ್ವರ್ಕಲ್ಲಿ ತುಂಬಾ ಫೋಕಸ್ ಆಗಿರಿ ಡಯಾಗ್ರಾಮ್ ಮೇಲೆ, ಓಕೆನಾ. ತುಂಬ ಸರಿ ಒತ್ತಿ ಹೇಳ್ತಿದ್ದೀನಿ, ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ ಅಂತ. ಡಯಾಗ್ರಾಮ್ ನಿಮಗೆ ಗೊತ್ತಾಯ್ತಾ. ನೆಕ್ಸ್ಟ್ ನೀವು ಅದನ್ನ ಯಾವ ಥರ ವರ್ಕ್ ಆಗ್ತಿದೆ ಅಂತ ಜಸ್ಟ್ ಕಂಪ್ಲೀಟಾಗಿ ಆ ಪ್ರೊಸೀಜರ್ನ ಅರ್ಥ ಮಾಡ್ಕೊಂಡು ನಿಮ್ಮ ಓನ್ ನೋಟ್ಸಲ್ಲೇ ನಿಮ್ಮ ಒಂದು ಬರೀತಾ ಹೋಗಿ ಆಯಿತಾ. ಯಾಕಂದರೆ ಎಕ್ಸಾಂಪಲ್ ನಿಮ್ಮದು IPv6 IPv4 ಈ ಒಂದು ಕೇಳಿದ್ರಂಥ ಕ್ವಶನ್ಸ್ನ ನೀವು ಜಸ್ಟ್ ಒಂದು ಸಾರಿ ಡಯಾಗ್ರಾಮ್ ನೆನಪಿಕೋಬೇಕು. ನೆಕ್ಸ್ಟ್ ಅದರದ್ದು ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ನಿಮ್ಗೆ ಏನೇನು ಆಗ್ತಿದೆ, ಅದರಲ್ಲಿ ಏನೇನಿದೆ ಆ ಒಂದು ಜಸ್ಟ್ ನೆನಪಿಕೊಂಡು ನೀವು ಅದನ್ನ ಆನ್ಸರ್ ಮಾಡಿದ್ರೆ ಆಗೋಯ್ತು, ಓಕೆನಾ. ಇದು ಒಂದು CNಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದರ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ದ ಹೋಗಕ್ಕೆ ಹೋಗಬೇಡಿ. ಯಾಕಂದರೆ 2 ಡೇಸ್ ಗ್ಯಾಪ್ ಇದೆ. ನಿಮಗೆ ಮಾಡಿಲ್ ವೈಸ್ ಹೋಗ್ತಾ ಹೋಗಿ, ಟೈಮ್ ಇದೆ. ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವತ್ತು ನೈಟ್ ಆದರೆ ನೈಟ್, ಮಾರ್ನಿಂಗ್ ಮಾಡಿಲ್ 1 2 3 4 5 ಎಲ್ಲನೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಜಸ್ಟ್ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೋಡ್ಕೊಳ್ಳಿ. ಇವೆಲ್ಲ ಆಗಿದ್ಮೇಲೆ ನೀವು ಮಾಡೋ ಕ್ವಶನ್ ಪೇಪರ್ನ ತೊಗೋಬೇಕಾಗುತ್ತೆ. ಈ ಒಂದು ಸ್ಕೀಮ್ ಅಪ್ಲಿಕೇಶನ್ಸ್ನ ತೊಗೋಬೇಕಾಗುತ್ತೆ. ತೊಗೊಂಡು ನೀವು ಅದನ್ನ ಜಸ್ಟ್ ಮ್ಯಾಚ್ ಮಾಡ್ತಾ ಹೋಗಿ. ಯಾಕಂದರೆ ನಾವು ಈ ಒಂದು ಇರೋ ಕ್ವಶನ್ಸ್ ಇದರಲ್ಲಿ ಇದೆಯಾ, ಮತ್ತು ಈ ಡಯಾಗ್ರಾಮ್ ಬರುತ್ತಾ, ನಂಗೆ ಇದು ವರ್ಕಿಂಗ್ ಗೊತ್ತಾ, ಈ ಥರ ಒಂದು 2-3 ಮಾಡೋ ಕ್ವಶನ್ ಪೇಪರು ಇಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ಅದರಲ್ಲಿ ನಾನು ಓದಿರೋಂಥ ಎಲ್ಲ ಕ್ವಶನ್ಸ್ ಇದ್ದಾವೆ. ಆವಾಗ ನಿಮ್ಗೆ ಕನ್ಫರ್ಮ್ ಆಯಿತು ಅಂದರೆ, ಎಲ್ಲದ್ರಲ್ಲಿ ಬರ್ತಾಯಿತ್ತು ಅಂದರೆ, ಮತ್ತು ನಾನು ಪಾಸ್ ಆಗ್ತಿದ್ದೀನಿ ಅಂತ, ಆವಾಗ ನೀವು ಬೇಕಾದರೆ ಅವನ್ನ ನೀವು ಒಳ್ಳೆ ರಿವಿಸನ್ ಮಾಡ್ಬೋದು, ಓಕೆನಾ. ಇದು ಕಂಪ್ಯೂಟರ್ ನೆಟ್ವರ್ಕು. ಎನಿವೇ ಏನೇ ಆಗಲಿ, ಏನು ಇಂಪಾರ್ಟೆಂಟ್ ಕ್ವಶನ್ಸು ಯಾವ್ಯಾವ ಬರ್ತವೆ, ಮತ್ತು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಅದನ್ನ ಆನ್ಸರ್ಸು ಎಕ್ಸ್ಪ್ಲನೇಷನ್ಸ್ ಈಸಿಯಾಗಿರಬೇಕು. ಆ ಥರ ಏನಾದರೂ ಬಂದರೆ ಖಂಡಿತ ನಮ್ಮೊಂದು ವಾಟ್ಸಪ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಏನು ಬೇಕಾದ್ರೆ ಜಸ್ಟ್ ನೀವು ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಯಾಕಂದರೆ SCPM ಕೂಡ ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಶೇರ್ ಮಾಡಿದ್ದು. ಯಾಕಂದರೆ ತುಂಬ ಜನ ಕೇಳ್ತಿದ್ರು SCPM ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದರೆ ಕಳಿಸಿ ಅಂತಂದಾಗ ನಾನು ನೈಟು ಅದನ್ನ ಕಳಿಸಿರ್ತೀನಿ. ತುಂಬ ಜನ ನೋಡ್ಕೊಂಡಿದ್ರೆ, ಅದು ಕೂಡ ತುಂಬಾ ಬಂದಿತ್ತು ಇವತ್ತು. SCPM ಲಾಸ್ಟ್ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ತುಂಬಾ ಕವರ್ ಆಗಿತ್ತು. ಮತ್ತು ಓವರಾಲ್ SCPM ಬಂದ್ಬಿಟ್ಟು ನಮ್ಮ ಒಂದು ಒನ್ ಶಾಟ್ ವೀಡಿಯೋ ನೋಡಿದಾಗೆ 2 ಕ್ವಶನ್ಸ್ ಆರ್ 1 ಕ್ವಶನ್ಸ್ ಬಿಟ್ಟರೆ ಅದು 4 ಮಾರ್ಕ್ಸ್ ಒಂದು 2 ಕ್ವಶನ್ಸ್ ಬಿಟ್ಟರೆ ಎಲ್ಲನೂ ಕವರ್ ಆಗಿದೆ. ನಮ್ಮ ಒಂದು ಯಾರು ಒನ್ ಶಾಟ್ ವೀಡಿಯೋ ನೋಡಿದ್ದೀರಾ ನಿಮಗೆಲ್ಲ ಕಂಪ್ಲೀಟಾಗಿ ಕವರ್ ಆಗಿದೆ, ಓಕೆನಾ. ಮತ್ತು SCPM ಎಕ್ಸಾಮ್ ಹಿಂಗಾಯಿತು, ಮತ್ತು ಅದರ ಹಿಂಗಾಯಿತು, ಮತ್ತು ಅದನ್ನೇ ಡಿಸ್ಕಷನ್ ಮಾಡ್ಕೊಂಡು
ಮಾಡಿಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾಕಂದರೆ ಕಂಪ್ಯೂಟರ್ ನೆಟ್ವರ್ಕ್ ಅನ್ನೋ ಸಬ್ಜೆಕ್ಟ್ಗೆ ಓನ್ಲಿ 2 ಡೇಸ್ ಗ್ಯಾಪ್ ಇದೆ. ಅದಕ್ಕೋಸ್ಕರ ನೀವು ಇವತ್ತಾಗಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ಆದರೂ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರಿಪ್ರೇಷನ್ಸ್ನ. ಎನಿವೇ ನಾವು ನಿಮ್ಮ ಜೊತೆ ಇರ್ತೀವಿ. ಏನೇ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಯಿತು ಏನೋ ಬಂತಂದರೆ ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ನೋಟ್ಸ್ ಸೆಂಡ್ ಮಾಡೋದಾಗಿರ್ಬೋದು, ಮತ್ತು ಬೇರೆ ಎಲ್ಲ ನೋಟ್ಸ್ಗಳು, ಆಮೇಲೆ ಸ್ಟೂಡೆಂಟ್ಸ್ ಬರೆದಿರೋ ನೋಟ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಒಂದು ಗ್ರೂಪಲ್ಲಿ ಡಿಸ್ಕಷನ್ಸ್ ಮಾಡೋಕ್ಕೆ ನಿಮ್ಮ ಒಂದು ಮೆಸೇಜ್ಗೆಲ್ಲ ಎನೇಬಲ್ ಕೂಡ ಮಾಡಿರ್ತೀವಿ. ಮತ್ತು ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ನಿಮಗೆ ಆಗ್ತಾ ಇರ್ತೀವಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ. ಮತ್ತು ನಿಮಗೆ ಏನಾದರೂ ನಮ್ಮ ಕಡೆಯಿಂದ ಹೆಲ್ಪ್ ಬರ್ತಾ ಇದ್ದರೆ ನಿಮಗೆ ಕಂಪ್ಯೂಟರ್ ನೆಟ್ವರ್ಕ್ ಎಲ್ಲ ಸಬ್ಜೆಕ್ಟ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತು ಏನೋ ಇದು ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಂದು ಮಾಡಿಲ್ ವೈಸ್ 1 2 3 4 5 ಅಂತ ಎಲ್ಲ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಏನಾದ್ರು ಕೇಳಿದ್ರೆ, ಇಲ್ಲ ಪಾಸಿಂಗ್ ಪ್ಯಾಕೇಜ್ ಅಂತ ಕೇಳಿದ್ರೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಕಮೆಂಟ್ ಮಾಡಿ. ನಿಮಗೆ ಇಷ್ಟವಾಗಿರುವಂಥ, ಯಾಕಂದರೆ ನೀವು ಯಾರು SCPM ಏನು ಮಾಡಿಲ್ 1 2 4 ನೋಡಿದ್ರೆ ಅವರೇ ನಿಮಗೆ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ಇಲ್ಲ ಪಾಸಿಂಗ್ ಪ್ಯಾಕೇಜ್ ಅಂತಂದು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾರೆ. ನಿಮ್ಮೊಂದು ಕಮೆಂಟ್ಸ್ ಯಾವ ಥರ ಇರುತ್ತೆ ಆ ರೆಸ್ಪಾನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡಬೇಕಾ ಬೇಡ ಅಂತ ತಿಳಿಸ್ತಾ, ಮತ್ತು ಇನ್ನು ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಕೂಡ ನಿಮಗೆ ಆದಷ್ಟು ಎಲ್ಲನೂ ಕವರ್ ಮಾಡ್ತಾ ಹೋಗ್ತೀವಿ. ಬಟ್ CNಗೆ ತುಂಬ ಟೈಮ್ ಕಡಿಮೆ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ. ಎನಿವೇ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಸ್ಟೇ ಕೇರ್, ಬಾಯ್ ಬಾಯ್.